ಎಚ್.ಡಿ. ಕೋಟೆ ಪಟ್ಟಣದ ಸಿದ್ದಪ್ಪಾಜಿ ರಸ್ತೆ ನಿವಾಸಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅಸಹನೆ ಮತ್ತು ದ್ವೇಷದ ಮಾತುಗಳನ್ನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಸಂಸದರ ಸ್ಥಾನದಿಂದ ವಜಾಗೊಳಿಸಿ ದೇಶದ್ರೋಹ ಕಾಯ್ದೆಯಡಿ ಬಂಧಿಸಲು ಆಗ್ರಹಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಬಾಪೂಜಿ ಸರ್ಕಲ್ ಬಳಿ ಮಾನವ ಸರಪಳಿ ಮಾಡಿ ಅಮಿತ್ ಶಾ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಂತರ ಪ್ರತಿಭಟನೆ ಮೆರವಣಿಗೆಯು ಮಿನಿ ವಿಧಾನಸೌಧಕ್ಕೆ ತೆರಳಿ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಆದಿ ಕರ್ನಾಟಕ ಮಹಾಸಭಾಧ್ಯಕ್ಷ ಎಚ್.ಸಿ. ನರಸಿಂಹಮೂರ್ತಿ ಮಾತನಾಡಿ, ಅಂಬೇಡ್ಕರ್ ಅಂತೀರಾ ಅಂತ ಕೀಳು ಮಟ್ಟದಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದ್ದು ಈ ದೇಶದ ಜನರು ತಲೆ ತಗ್ಗಿಸುವಂತಾಗಿದೆ. ನಿಮಗೆ ಅವರ ಅಂಬೇಡ್ಕರ್ ಅವರ ಬಗ್ಗೆ ಕಿಂಚಿತ್ತೂ ಅಭಿಮಾನ ಇಲ್ಲ. ನಿಮಗೆ ಯಾವ ದೇವರು ಮುಕ್ತಿ ಕೊಡ್ತಾರೆ, ಕರೆದುಕೊಂಡು ಬನ್ನಿ. ಈ ದೇಶದಲ್ಲಿ ನೀವು ಸಂಸದರಾಗಲು ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ. ನಿಮಗೆ ಮಂತ್ರಿ ಸ್ಥಾನ ಸಿಗಲು ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ. ನೀವು ಈ ಕೂಡಲೇ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಬಂದು ಪಾದಕ್ಕೆ ಶರಣಾಗಿ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಪ್ರತಿಭಟನೆ ಇಲ್ಲಿಗೆ ನಿಲ್ಲಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಆಟೋ ಚಾಲಕರು ಮತ್ತು ವರ್ತಕರು, ಪ್ರಗತಿಪರ ಚಿಂತಕರು ಮತ್ತು ವಿವಿಧ ಸಂಘಟನೆಯ ಮುಖಂಡರು, ಮಹಿಳೆಯರು ಹಾಗೂ ಅಲ್ಪಸಂಖ್ಯಾತ ಮುಖಂಡರು ಇದ್ದರು. ಅಂಬೇಡ್ಕರ್ ಅಂದ್ರೆ ನಿಮ್ಗೆ ಮುಕ್ತಿ ಸಿಕ್ಕಲ್ಲ ಅಂತ ನಿನ್ಗೆ ಅದ್ ಯಾವ ದೇವರು ಗಣಪತಿನೋ ಮಾರಮ್ಮ ಯಾವಾಗ ಮುಕ್ತಿ ಕೊಟ್ಟು ನೋಡೋ ಕರ್ಕೊಬಪ್ಪ ನೀನು ನೋಡೋದಿಲ್ಲ. ನಿನಗೆ ಓಟ್ ನಿನಗೆ ಈ ದೇಶದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಲಿಕ್ಕೆ ಓಟ್ ಕೊಟ್ಟಂತವ್ರು ಇದೇ ಬಾಬಾ ಸಾಹೇಬ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮತದಾನ ಪಡೆದಂತ ಪ್ರತಿಯೊಬ್ಬ ನಾಗರಿಕ ಏನ್ 8 ಲಕ್ಷ ಮತ ತಗೊಂಡಿದೆಯೋ ಅಷ್ಟು ಮತ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿನ್ಗೆ ಯಾವ ದೇವರು ನೀವು ಮತದಾನ ಕೊಟ್ಟಿಲ್ಲ. ನಿನ್ಗೆ ನೀನ್ ಮೊದಲು ಅರ್ಥ ಮಾಡ್ಕೊಂಡು ನಿನಗೆ ಇವತ್ತೇನಾದ್ರೂ ನಿಮ್ ಪ್ರಧಾನ ಮಂತ್ರಿ ನಿನ್ಗೆ ಮಂತ್ರಿ ಸ್ಥಾನ ಕೊಟ್ಟನ ಅಂತ ಕೇಳಿದ್ರೆ ಅದು ಬಾಬಾ ಸಾಹೇಬ್ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ರೈಟ್ ಇರ್ತಕ್ಕಂಥ ಆ ಒಂದು ಒತ್ತಾಯದಿಂದಲೇ ನಿನಗೆ ಇವತ್ತು ಮಂತ್ರಿ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ಮುಟ್ಟಾಳ, ನಿನಗೇನಾದ್ರೂ ಈ ದೇಶದ ಸಂವಿಧಾನದ ಬಗ್ಗೆ, ಪಾರ್ಲಿಮೆಂಟ್ ಬಗ್ಗೆ ಗೌರವ ಇದ್ರೆ ನೀನು ನೈತಿಕ ಹೊಣೆ ಇವತ್ತು ಕ್ಷಮೆ ಕೋರಿ ನೀನು ಪಾರ್ಲಿಮೆಂಟ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಪಾರ್ಲಿಮೆಂಟ್ ಮುಂದ್ಗಡೆ ಅಂಬೇಡ್ಕರ್ ಬೂಟ್ಗ ನೀನು ಅಡ್ಡಿ ಬಿದ್ದು ನಾನು ರಾಜೀನಾಮೆ ಕೊಡ್ತಾನೆ, ತಪ್ಪಾಗಿದೆ ಸ್ವಾಮಿ ನಾನು ಮಾತಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಮೇಲೆ ಅಂತ ಹೇಳಿ ನೀನು ಬಾಬಾ ಸಾಹೇಬ್ರ ಬೂಟ್ ಮೇಲೆ ನೀನು ಅಡ್ಡಿ ಬಿದ್ದು ನೀನು ಕ್ಷಮೆ ಕೇಳಬೇಕು. ನಿನಗೇನು ಸುಮ್ಮನೆ ಕೊಡಂತ ಜನ ಅಲ್ಲ ನಮ್ಮ ದಲಿತರು. ಈ ದೇಶದಲ್ಲಿ ನಾವು 70% ಬಾಬಾ ಸಾಹೇಬ್ರ ಹೋರಾಟಗಾರರಿದ್ದೀವಿ. ಅಲ್ಲಿ ಇಲ್ಲಿ ಕಳ್ಳರಾಗ ಹೊತ್ಕೊಳ್ತಕ್ಕಂಥ 30% ಬಾಬಾ ಸಾಹೇಬ್ರ ವಿರೋಧಿಗಳು ಇರ್ಬೋದು. ಆದ್ರೆ ಈ ದೇಶದ 140 ಕೋಟಿನಲ್ಲಿ 120 ಕೋಟಿ ಬಾಬಾ ಸಾಹೇಬ್ರ ಅನುಯಾಯಿಗಳಿದ್ದಾರೆ, ಹೋರಾಟಗಾರರಿದ್ದಾರೆ, ಚಳವಳಿ ಮಾಡ್ತಕ್ಕಂಥ ಇದ್ದಾರೆ. ಬಾಬಾ ಸಾಹೇಬ್ರ ಹೆಸರಿನಲ್ಲಿ ಸ್ವಲ್ಪ ಸುದ್ದಿ ಬಂದ್ರು ಕೂಡ ನಿನ್ಗೆ ಅಟ್ಟಾಸ್ಕೊಂಡು ಪರಕೆ ನೋಡಿರ್ತಕ್ಕಂಥ ಜನ ಈ ದೇಶದಲ್ಲಿ ಇರ್ತಕ್ಕಂಥ ಮಾತನ್ನ ಅಮಿತ್ ಶಾ ಈ ಮುಖಾಂತರ ಎಚ್ಚರಿಕೆ ಕೊಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ನಾವು ಬಂಧುಗಳೇ, ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಸಂವಿಧಾನ ಕೊಡ್ತೀನಿ ಅಂದಂತ, ಸಂವಿಧಾನ ಬದಲಾಯಿಸ್ತೀನಿ ಅಂತ ಬಂದಂತ ಅನಂತ್ ಕುಮಾರ್ ಹೆಗಡೆ ಏನಾಗಿದ್ದಾನೆ? ತಲೆ ಕೆಟ್ಟಿದ್ದು ಆಪರೇಷನ್ ಆಗಿ ಮಲ್ಗವನೆ. ಅನಂತ್ ಕುಮಾರ್ ಹೆಗಡೆ ಹೆಸರೇ ಇಲ್ಲ ಇವತ್ತು. ಅವನು ಹೇಳ್ತಿದ್ದ ಯಾವ್ದೇ ಭಾಷಣದಲ್ಲಿ ನಾವು ಬಂದಿರ್ತಕ್ಕಂಥದ್ದೇ ಸಂವಿಧಾನ ಬದಲಾಯಿಸಲಿಕ್ಕೆ. ಎಲ್ಲಿ ನಿನ್ನೆ ಬದಲಾಯಿಸಿಲ್ಲ ಸಂವಿಧಾನ, ನೀನ್ ಸೋಲ್ಸಿ ಸಂವಿಧಾನ ಬದಲಾಯಿಸಿ ಬಂದಂತ ನೀನ್ ಮನೆಗೆ ಕೂರಿಸಿದೀವಿ. ಸಂವಿಧಾನ ಸುಡ್ತೀನಿ ಅಂತ ಬಂದಂತ ಅಯೋಗ್ಯ ನಿಮ್ಮನ್ನ ಮನೆಗೆ ಕೂರಿಸಿದೀವಿ. ಆದ್ರೆ ಈ ದೇಶ ಬಾಬಾ ಸಾಹೇಬರು ಬದುಕಿರೋವರ್ಗೆ, ಅವ್ರ ಹೆಸರು ಬದುಕಿರೋವರ್ಗು ಕೂಡ ಚಿರಾಯಿ ಬದುಕಿರೋರಂತ ಕೇಂದ್ರದ ಗೃಹ ಮಂತ್ರಿ ಬಂಧುಗಳೇ, ಪ್ರಪಂಚನೇ ಭಾರತವನ್ನ ನೋಡ್ತಾ ಇದೆ. ಯಾಕೆ ನೋಡ್ತಾ ಇದೆ? ವಿಶ್ವದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ಭಾರತದ ಸಂವಿಧಾನ ಶಿಲ್ಪಿ ಬರೆದಂತ ಆರ್ಥಿಕ ನೀತಿ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅಂತ ವಿಶ್ವನೇ ತದೇಕ ಚಿತ್ತವಾಗಿ ಭಾರತದ ಕಡೆ ಗಮನವನ್ನು ಕೊಡ್ತಾ ಇದೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಸಂವಿಧಾನ ಶಿಲ್ಪಿ ಮಾತ್ರ ಅಲ್ಲ, ಸಮಗ್ರ ಭಾರತದ ಅಭಿವೃದ್ಧಿಯ ಕನಸನ್ನು ಕಂಡು ಆ ಕನಸನ್ನ ನನಸು ಮಾಡಿದಂತ ಏಕೈಕ ಸುಪುತ್ರ ಯಾರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಂಧುಗಳೇ, ಅವಿವೇಕಿ 95 ದಿನಗಳ ಕಾಲ, 3 ತಿಂಗಳ ಕಾಲ ರಾಜಸ್ಥಾನದಿಂದ ಗಡೀಪಾರಾಗಿದ್ದಂತ ನಮ್ಮ ಗಣತವೆತ್ತ ಮೂರ್ಖ ಅಮಿತ್ ಶಾ ಕೊಲೆ, ಸುಲಿಗೆ, ಲೂಟಿ, ಸುಳ್ಳು, ಮೋಸ ಇಂಥ ವಿಚಾರದಲ್ಲಿ ಭಾಗಿಯಾಗಿ ಆತನನ್ನ 3 ತಿಂಗಳ ಕಾಲ ರಾಜ್ಯದಿಂದ ಗಡೀಪಾರು ಮಾಡಿತ್ತು. ದುರದೃಷ್ಟವಶಾತ್ ಆತ ಗೆದ್ದು ಇವತ್ತು ಮೋದಿ ಅವರ ಸರ್ಕಾರದಲ್ಲಿ ಗೃಹ ಖಾತೆಯನ್ನ ಮಾಡ್ತಾ ಇದ್ದಾರೆ.